ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಿ ಎಂದು ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದಲ್ಲಿ ಪುಟ್ಟರಂಗ ಶೆಟ್ಟಿ ಅಭಿಮಾನಿ ಬಳಗದಿಂದ ತಾಲೂಕು ಅಧ್ಯಕ್ಷ ಕಿರಣ್ ರವರಿಂದ ವಿಶೇಷ ಪೂಜೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನ ಮುಖಂಡರುಗಳಿಂದ ಚಾಮರಾಜನಗರ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದರು. ಮುಖಂಡರಾದ ಮದ್ದೂರು ರಂಗಸ್ವಾಮಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಸತತವಾಗಿ 4 ಬಾರಿ ಶಾಸಕರಾಗಿರುವ ಪುಟ್ಟರಂಗ ಶೆಟ್ಟಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನವನ್ನು ನೀಡಬೇಕು. ಒಂದು ವೇಳೆ ಸರ್ಕಾರ ನಿರಾಕರಿಸಿದರೆ ಉಪ್ಪಾರ ಸಮುದಾಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಲ್ಲುವುದು ಎಂದು ಎಚ್ಚರಿಸಿದರು. ಮುಖಂಡರಾದ ವೈಭಿ ಮಹೇಶ್ ರವರು ಮಾತನಾಡಿ, ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರದಲ್ಲಿ ಘಟಾನುಘಟಿ ನಾಯಕರನ್ನು ಸೋಲಿಸಿ 4 ಬಾರಿ ಗೆದ್ದು ಸೋಲಿಲ್ಲದ ನಾಯಕರಾಗಿದ್ದರಿಂದ ಇಂತಹ ಹಿಂದುಳಿದ ಸಮಾಜದ ನಾಯಕ ಉಪ್ಪಾರಕ್ಕೆ ಸಚಿವ ಸ್ಥಾನವನ್ನು ನೀಡಬೇಕು. ಮುಂದಿನ ಡಿಕೆಶಿ ಸರ್ಕಾರ ಖಂಡಿತ ಸಚಿವ ಸ್ಥಾನ ನೀಡುತ್ತದೆ ಎಂದು ನಂಬಿಕೆ ಇದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಆದವಲ್ಲದೆ ನಾನು ಉಪ್ಪಾರ ಜನಾಂಗದ ಮುಖಂಡರು. ನಾನು ಇಲ್ಲಿ ಬಂದಿರೋ ನೆಟ್ಟಲ್ಲಿ ನಮ್ಮ ಪುಟ್ಟರಂಗ ಶೆಟ್ಟರು 4 ಬಾರಿ MLA ಚಾಮರಾಜನಗರದಲ್ಲಿ MLA ಆಗಿರೋದ್ರಿಂದ ಅವ್ರಿಗೆ ಹೊಸ ಸಂಪುಟ ಇದು ಆಗ ನೆರವೇರಿಸ್ತಾ ಇದರಿಂದ ನಾನು ಅವ್ರಿಗೆ ಒಂದು ಮಂತ್ರಿಗಿರಿ ಕೇಳೋದಕ್ಕೆ ಇಲ್ಲಿ ಒಂದು ಕಂದಳ್ಳಿ ಮಾದಪ್ಪನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೆ. ಅದರಲ್ಲಿ ನಮ್ಮ ಮುಖಂಡರುಗಳು ಎಲ್ಲ ಊರಿನ ಯಜಮಾನರು ಮುಖಂಡರುಗಳು ಕಾಂಗ್ರೆಸ್ಸು ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಪೂಜೆ ಇಟ್ಟು ಅದರಲ್ಲಿ ಏನಪ್ಪ ಅಂದರೆ ಈ ರಾಜ್ಯ ಕಂಡಂಥ ನಮ್ಮ ಏಕೈಕ ರಾಜ್ಯ ಉಪ್ಪಾರ ಜನಾಂಗದ ಸಮುದಾಯದ ಏಕೈಕ ಶಾಸಕರು 4 ಬಾರಿ ಅಂದ್ರೆ ತಮಾಷೆ ಇಲ್ಲ. 2 ಬಾರಿ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಎಲ್ಲ ಆಗೋದ್ರಿಂದ ಒಂದು ಸತಿ ಮಂತ್ರಿನೂ ಆಗಿದ್ದಾರೆ ಅವರು ಕುಮಾರಸ್ವಾಮಿ ಪೀರಿಯಡಲ್ಲಿ. ಆಲ್ರೆಡಿ ನಮ್ಗೆ ಸಿದ್ದರಾಮಯ್ಯವರ ಪೀರಿಯಡಲ್ಲಿ ಮಂತ್ರಿ ಆಗಬೇಕಿತ್ತು ಅನೌನ್ಸ್ ಮಾಡಿದ್ರು. ಆದರೂ ಕೂಡ ಆವಾಗ ಇನ್ನೇನ ಆಗಬೇಕು ಅನ್ನೋದ್ರಲ್ಲಿ ಕೈ ಬಿಟ್ಬಿಟ್ರು. ನಿನಗೆ ಮಾಡೇ ಮಾಡ್ತೀನಿ ಇನ್ನೊಂದು ಸರಿ ಅನ್ಕನಮ್ಮ ಆಗ ಒಂದು ನಿಗಮ ಕೊಟ್ಟರು. ನಮ್ಮ ಜನಾಂಗ ಅಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಂದು 35 ಲಕ್ಷ ಜನ ಇದ್ದೇವೆ. ನಾವು 35-40 ಲಕ್ಷ ಜನ. ಅದರಲ್ಲಿ ಏಕೈಕ ಪುಟ್ಟರಂಗ ಶೆಟ್ಟಿ ಅನ್ನೋರು ನಮ್ಮ ರಾಜ್ಯ ಕಂಡಂತ ಉಪ್ಪಾರ ಜನಾಂಗ ಮುಖಂಡರಾದ ಲೀಡರ್ ಇರತಕ್ಕಂಥದ್ದು. ಅವ್ರಿಗೆ ನಮ್ಗೆ ಏನಪ್ಪ ಅಂದ್ರೆ ಇವತ್ತು ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸುತ್ತ ಅಂತ ವ್ಯಕ್ತಿ ಅಂದ್ರೆ ಪುಟ್ಟರಂಗ ಶೆಟ್ರು. ಇಲ್ಲಿ ನಮ್ಗೆ ಬಳಸ್ತಕ್ಕಂಥವ್ರು ಯಾರು ರಾಜ್ಯ ಯಾವ ಮೂಲವಾದ್ರು ಪುಟ್ಟರಂಗ ಶೆಟ್ರಿಗೆ ಉಪ್ಪಾರ ಜನಾಂಗ ಪುಟ್ಟರಂಗ ಶೆಟ್ರು ಅಂತ ಒಂದು ಗುರುತಿಸಿರತಕ್ಕಂಥ ವ್ಯಕ್ತಿ ನಮ್ಮ ಸಾಹೇಬ್ರು. ಅವ್ರಿಗೆ ಮಂತ್ರಿಗಿರಿ ಕೊಡ್ಬೇಕು. ಈ ಸಂಪುಟದಲ್ಲಿ DK ಶಿವಕುಮಾರ, ಇನ್ನೊಬ್ಬರು ಸಿದ್ದರಾಮಯ್ಯವರ, ಯಾರೇ ಮುಖಂಡರು, ಪರಮೇಶ್ವರ್ ಅವರು, ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು AC ಅಧ್ಯಕ್ಷರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಇವರೆಲ್ಲ ಮುಗಿಸಿ ಈ ಜನಾಂಗ ಹಿಂದುಳಿದ ಜನಾಂಗ ಅಂದ್ರೆ ಉಪ್ಪಾರು ಚಾಮರಾಜನಗರದಲ್ಲಿ ಕಡ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು. ನಾವು ಏನೂ ಕಾಣದೆ ಒಂದು ಅದ್ರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ 2 ಬಾರಿ MLC ಕೊಟ್ಟಿರ್ತಕ್ಕಂಥದ್ದು. 1 ಬಾರಿ ಕಾಡ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಷ್ಟು ಕಡೆಗಣಿಸಿಲ್ಲ ನಮ್ಮನ್ನ. ಕಡೆಗಣಿಸಬಾರ್ದು ಇವಾಗಲೂ ಅಂತ ನಾವು ಯಾಕಂದ್ರೆ ಕೊಟ್ಟರೆ ಉಳಿದಿರ್ತಕ್ಕಂಥದ್ದು ನಮ್ಮನ್ನ ಭಾಳ ಇದು ಮಾಡ್ಕೊಂಡು ಬಂದಿರತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಅದನ್ನೇ ಗಮನ ಇಟ್ಕೊಂಡು ಇವತ್ತು ನಮ್ಗೆ ಪುಟ್ಟರಂಗ ಶೆಟ್ಟರ್ಗೆ ಮಂತ್ರಿಗಿರಿ ಮಾಡಿ ಈ ಜಿಲ್ಲಾ ಉಸ್ತುವಾರಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ. ನನ್ನ ಹೆಸರು ವೈಭಿ ಮಹೇಶ್ ಅಂತ ಹಿರಿಯೂರು. ನಾನೊಬ್ಬ ಕಾಂಗ್ರೆಸ್ ಮುಖಂಡ. ನಾವು ಇಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಉಪ್ಪಾರ ಜನಾಂಗ ಮತ್ತು ಇತರ ಜನಾಂಗ ಸೇರಿ ಇಲ್ಲಿ ನಾವು ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪೂಜೆ ಹಮ್ಮಿಕೊಳ್ಳೋಕೆ ಕಾರಣ ಏನಪ್ಪ ಅಂದರೆ ಮಾನ್ಯ ಪುಟ್ಟರಂಗ ಶೆಟ್ಟರು ಚಾಮರಾಜನಗರ ಜಿಲ್ಲೆಯ ಶಾಸಕರಾಗಿ 4 ಬಾರಿ ಗೆದ್ದು 1 ಬಾರಿ ಮಿನಿಸ್ಟ್ರು ಆಗಬೇಕಾಗಿತ್ತು ಪೂರ್ಣಾವಧಿ. ಕಾರಣಾಂತರದಿಂದ ಸ್ವಲ್ಪ ದಿನಗಳಂತ ಮಿನಿಸ್ಟ್ರಾಗಿ ಅವರು ಮುಂದುವರಿಯೋಕ್ಕಾಗಲಿಲ್ಲ. ಇವಾಗ ಪುಟ್ಟರಂಗ ಶೆಟ್ಟರು ಯಾಕಪ್ಪ ನಮ್ಮ ಪುಟ್ಟರಂಗ ಶೆಟ್ಟರಿಗೆ ನಾವು ಸಚಿವ ಸ್ಥಾನ ಮತ್ತು ಜಿಲ್ಲಾ ಉಸ್ತುವಾರಿ ಕೊಡಬೇಕು ಅಂದರೆ ಈ ರಾಜ್ಯದಲ್ಲಿ ನಾವು ಸುಮಾರು 35 ಲಕ್ಷ ಅದಕ್ಕಿಂತ ಹೆಚ್ಚು ಜನ ಇದ್ದೇವೆ. ಇವತ್ತು ನಮ್ಮ ಪುಟ್ಟರಂಗ ಶೆಟ್ಟರು ಒಂದು ಮಾತು ಹೇಳಿದ್ರೆ ಇಡೀ ಜನಾಂಗ ಒಂದು ಕಡೆ ನಿಲ್ಲುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ನಾವು ಎಲ್ಲಿ ಈ ರಾಜ್ಯದಲ್ಲಿ ಮಿನಿಮಮ್ ಅಂದರೆ 30-35 ಕ್ಷೇತ್ರದಲ್ಲಿ ಗೆಲ್ಲುವಂಥ ಅವಕಾಶ ಇದೆ. ಹಾಗಾಗಿ ಇವತ್ತು ನಮ್ಮ ಪುಟ್ಟರಂಗ ಶೆಟ್ಟರಿಗೆ ಮಿನಿಸ್ಟ್ರ್ ಕೊಟ್ಟರೆ ಮತ್ತು ಜಿಲ್ಲಾ ಉಸ್ತುವಾರಿ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ. ನಮ್ಮ ಹಿಂದುಳಿದ ಜನಾಂಗದ ಉಪ್ಪಾರ ಜನಾಂಗಕ್ಕೂ
ನಮಗೆ ಬಡವರಿಗೆಲ್ಲ ಒಂದು ಒಳ್ಳೆಯದು ಕೆಡ್ತು ಕೆಲಸ ಮಾಡುವಂಥ ಒಂದು ಇದಾಗುತ್ತೆ. ಹಾಗಾಗಿ ಮಾನ್ಯ ಪುಟ್ಟರಂಗ ಶೆಟ್ಟರಿಗೆ ಈ ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಆಗಿದೆ, ಮುಖ್ಯಮಂತ್ರಿ ಅವರೇ. ಹಾಗಾಗಿ ನಮ್ಮ ಪುಟ್ಟರಂಗ ಶೆಟ್ಟರನ್ನ ನಮ್ಮ ಚಾಮರಾಜನಗರದಲ್ಲಿ ಹಿಂದುಳಿದ ಜಿಲ್ಲೆಯಾಗಿ ಗಡಿ ಭಾಗ ಆಗೋದ್ರಿಂದ ಬಹಳ ಹಿಂದುಳಿದು ಬಿಟ್ಟಿದೆ. ಹಾಗಾಗಿ ಎಲ್ಲ ಜನಾಂಗಕ್ಕೂ ನಮ್ಮ ಪುಟ್ಟರಂಗ ಶೆಟ್ಟರು ಸಹಕಾರ ಮಾಡಿಕೊಂಡು ಹಗಲು ರಾತ್ರಿ ನಿದ್ದೆ ಮಾಡಿದೆ ಅವರು ಮುಂದಿನ ದಿನ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ನಮ್ಮ ಉಪ್ಪಾರ ಜನಾಂಗದ ಪರವಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಉಪ್ಪಾರ ಜನಾಂಗದ ಪುಟ್ಟರಂಗ ಶೆಟ್ಟರ್ ಅವರು 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕೆಂದು DK ಶಿವಕುಮಾರಲ್ಲಿ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಈ ಸರಿ ಕೊಡಲೇಬೇಕು ಸಚಿವ ಸ್ಥಾನನ. ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಪ್ಪಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಡೆಗಣಿಸ್ತೀವಿ. ಇದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಸಚಿವ ಸ್ಥಾನ ಈ ಸಲ ಕೊಡಲೇಬೇಕು. ಪುಟ್ಟರಂಗ ಶೆಟ್ಟಿಗೆ ಮಾನ್ಯ 4 ಬಾರಿ ಸತತವಾಗಿ ಗೆದ್ದಿರೋ ಅಂತ ಹಿಂದುಳಿದ ವರ್ಗದ ಏಕೈಕ ಶಾಸಕ ಅಂದರೆ ನಮ್ಮ ಪುಟ್ಟರಂಗ ಶೆಟ್ಟರು. ಕರ್ನಾಟಕದಲ್ಲಿ ಇವರು ಒಬ್ಬರೇ ಇರೋದು. ಅದಕ್ಕೆ ನೀವು ಕೊಡಲೇಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷರಾದ ಕಿರಣ್, ಯಜಮಾನರಾದ ನಂಜುಂಡ ಶೆಟ್ಟಿ, ಮಹಾದೇವ್, ಶಾಂತರಾಜು, ರಾಚ ಶೆಟ್ಟಿ ಸ್ವಾಮಿ, P. ಮಹದೇಶ್, ನಂಜುಂಡ ಸ್ವಾಮಿ, ನಾಗರಾಜು, ನಾಗೇಗೌಡ, ಮಂಜುನಾಥ್, ಚಂದ್ರು ಗೌಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.